ಓಕೆ, ಈಗ ಉದಾಹರಣೆಗೆ ಟೆರೆಸ್ ಮೇಲೆಗಡೆ ಅಥವಾ ಮನೆ ಪಕ್ಕದಲ್ಲಿ 10x10 ಜಾಗ ಇದೆ ಅಂತ ಅಂದ್ಕೊಳ್ಳಿ, ಏನು ಬೆಳೆಸಬಹುದು? 10x10ದಲ್ಲಿ ನಿಮಗೆ ಏನು ಬೇಕು ಡೈಲಿ ಪೂಜಾಕ್ಕೆ ನೋಡಿ ನಮ್ಮ ದೇಶದಲ್ಲಿ ಏನಿದೆ, ಫಸ್ಟ್ ಮನೆಯಲ್ಲಿ ಮಹಿಳೆಯರಿಗೆ ಒಂದು ಕಿಚನ್, ಎರಡನೇದು ಹಾಲು, ಮೂರನೇದು ನಮಗೆ ದೇವರಿಗೆ ಡೈಲಿ ನೀವು ಹೂವು ತರಬೇಕಾದ್ರೆ ಎಷ್ಟು ದುಡ್ಡು ಹೋಗುತ್ತೆ ನಾವು ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 10x10ದಲ್ಲಿ 10x10ದಲ್ಲಿ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕಂದ್ರೆ ಒಂದು 4ರಿಂದ 5,000 ರೂಪಾಯಿ ನಾವು ಖರ್ಚು ಮಾಡಬೇಕಾಗತ್ತೆ. ಆ 4ರಿಂದ 5,000 ರೂಪಾಯಿ ಇಡೀ ವರ್ಷ ನಮಗೆ ಆ ಹೂವು ದೇವರಿಗೆ ಕೊಡುತ್ತೆ. ಎರಡನೇದ್ದು ನಮಗೆ ಫ್ರೂಟ್ಸ್ 4ರಿಂದ 5,000 ರೂಪಾಯಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಎಂಜಾಯ್ಮೆಂಟ್ ಅವರ್ ಲೈಫ್. ಓಕೆ, ಹಾಗೆ 10x10 ನೀವು ಹೇಳಿದ್ವಿ. ಇದರಲ್ಲಿ ದೇರ್ ಆರ್ ಮೆನಿ ಟೈಪ್ ಆಫ್ ಗಾರ್ಡನ್ಸ್. ಪೂಜಾದು ಬೇರೆ, ಸಿಟ್ಔಟ್ ಬೇರೆ. ತಾವರೆ ಮೇಲೆ ಸಿಟ್ಔಟ್ ಅನ್ನ ಸಾಯಂಕಾಲ ನಾವು ಫ್ಯಾಮಿಲಿ ಜೊತೆಗೆ ಪಾರ್ಟೀಸು, ಗೆಟ್ ಟುಗೆದರು, ಫ್ರೆಂಡ್ಸ್ ಪಕ್ಕದವ್ರು ಬಂದಿರ್ತಾರೆ, ನೋಡಿ ನಮ್ಮ ಮನೆಯಲ್ಲಿ ನಾವು ಇಂಥ ಗಾರ್ಡನ್ ಮಾಡೀವಿ. ಇಟ್ ಈಸ್ ದ ಪ್ರಾಕ್ಟೀಸ್ ಆ್ಯಂಡ್ ಇಂಟ್ರೆಸ್ಟ್. ಯಾವ ಸೀಸನಲ್ಲಿ ನಾವು ಎಂಜಾಯ್ ಮಾಡಬೇಕಂತ ಗಿಡಗಳು ಬಂದಿದ್ದಾವೆ, ಆ ಗಿಡವನ್ನು ನಾವು ಒಳ್ಳೆಯ ಇದರಲ್ಲಿ ಕೂಡ ತಗೋಬಹುದು. ದೇರ್ ಆರ್ ಮೆನಿ ಟೈಪ್ ಆಫ್ ಗಾರ್ಡನ್ಸ್. ಮೆನಿ ಟೈಪಲ್ಲಿ ಗಾರ್ಡನ್ಸು, ಆಮೇಲೆ ಸಸ್ಟೈನಬಿಲಿಟಿ ಗಾರ್ಡನ್ಸ್ ಬರುತ್ತೆ, ಬಟರ್ಫ್ಲೈ ಗಾರ್ಡನ್ಸ್ ಇದೆ. ಆ ಬಟರ್ಫ್ಲೈ ಬರಬೇಕಾದ್ರೆ ಅಲ್ಲಿ ಕೂಡ ನಾವು ಆ ಬಟರ್ಫ್ಲೈ ವೆರೈಟಿನ ಚೂಸ್ ಮಾಡಬೇಕು. ಬರ್ಡ್ಸ್, ಅಟ್ರಾಕ್ಟಿಂಗ್ ಪ್ಲಾಂಟ್ಸ್, ಬರ್ಡ್ಸ್ ಕೂಡ ಹೇಗೆ ಬರುತ್ತೆ ಅಂತ ದೇರ್ ಆರ್ ಮೆನಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್. ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ನಾವು ಹೇಳ್ಬೇಕಾದ್ರೆ ಆ ವೆರೈಟೀಸ್ ಏನು, ಆ ವೆರೈಟಿ ನಾವು ಇಂಟ್ರೊಡ್ಯೂಸ್ ಮಾಡಬಹುದು. ಅಲ್ಲೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ನರ್ಸರಿಯಲ್ಲಿ ಹೋದರೆ ಎಲ್ಲ ಗಿಡಗಳು ಸಿಗುತ್ತೆ. ಅವ್ರಿಗೆ ನಾವು ಪ್ರಾಕ್ಟಿಕಲ್ ಆಗಿ ಕೇಳಬೇಕು, ನಮಗೆ ಬರ್ಡ್ಸ್ ಬೇಕು, ನಮಗೆ ಇದು ಬೇಕು. ಹನಿಬಿ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನಂದು 100+ ಪ್ರಾಜೆಕ್ಟಲ್ಲಿ ಯಾವ ಪ್ರಾಜೆಕ್ಟ್ ಡೆಸರ್ಟಲ್ಲಿ ಮಾಡೀವಿ ಅಲ್ಲಿ ಕೂಡ ದ ಪಾಸಿಟಿವ್ ಥಿಂಗ್ಸ್. ಕೊಪ್ಪಳ ಚಾಲೆಂಜಿಂಗ್ ಫಾರ್ ಮೈ ಪ್ರಾಜೆಕ್ಟ್ ಏಕಸ್ ಇದೆಲ್ಲ, ಕೊಪ್ಪಳ, ಹುಬ್ಬಳ್ಳಿ, ಬೆಳಗಾಮಲ್ಲಿ ಅವ್ರದ್ದು 400 acre 500 acre ಜಾಗವನ್ನು ನಾವು ಚಾಲೆಂಜಲ್ಲಿ ತಗೊಂಡು ಲ್ಯಾಕ್ಸ್ ಗಿಡಗಳು ಬೆಳೆಸಿ ಫಾರೆಸ್ಟ್ ಕೂಡ ಕ್ರಿಯೇಟ್ ಮಾಡೀವಿ. ನೀರೇ ಇಲ್ಲಂತ ಜಾಗದಲ್ಲಿ ಚೆಕ್ ಡ್ಯಾಮ್ ಕಟ್ಟಿ ಅವ್ರ ಜೊತೆಗೆ ನಾವು ಸಂಪರ್ಕ ತಗೊಂಡು ಫಾರೆಸ್ಟ್ ಗಿಡ ತಗೊಂಡು ಅಲ್ಲಿಗೆ ಸುಮಾರು 1 ವರ್ಷ 2 ವರ್ಷದಲ್ಲಿ ಫಾರೆಸ್ಟ್ ಅನ್ನು ಕ್ರಿಯೇಟ್ ಮಾಡೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಂದಿರಿ, ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮೀ. ನೀರಿದೆ ಅಲ್ಲಿ, ಫಸ್ಟ್ ಎಂಟ್ರಿ ಮಾಡಿದಾಗ ಯಾವುದು ಗಿಡ ಅಂತದ್ದು ಏನಿಲ್ಲ. ಅಂತ ಜಾಗದಲ್ಲಿ ಕೂಡ ಮೆಸ್ಮರೈಸಿಂಗ್ ಗಾರ್ಡನ್ ಮಾಡ್ತೀವಿ. 7 ಖಂಡಗಳನ್ನು ಪ್ರತಿನಿಧಿಸೋ ವಿಶ್ವವನ್ ಅಂತ ಹೇಳಿ ನಮಗೆ ಮೋದಿ ಸರ್ ಅವರದ್ದು ಒಂದು ಕನಸು, ವಿಶ್ವವನ್ ಮಾಡ್ಬೇಕಂತ ಅನ್ನೋದು. ವಿಶ್ವವನ್ 7 ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್. ಐ ಹ್ಯಾವ್ ದ ಡಾಕ್ಯುಮೆಂಟ್, ಬುಕ್ಕು ಕೂಡ ಇದೆ. ಆ 7 ಕಾಂಟಿನೆಂಟ್ಸ್ ಅಲ್ಲಿ ಯಾವ ಯುರೋಪಲ್ಲಿ ಏನು ಬರುತ್ತೆ ಗಿಡ ನಾವು ಇಂಪೋರ್ಟ್ ಮಾಡಿ ನಮ್ಮ ದೇಶದಲ್ಲಿ ಇರುವಂಥ ನರ್ಸರಿಯಿಂದ ಹೈದರಾಬಾದ್ ಅನ್ಬಹುದು, ಪುಣೆ ಅನ್ಬಹುದು, ಬೆಂಗಳೂರು ಅನ್ಬಹುದು, ನಮ್ದು ಊಟಿ ಅನ್ಬೋದು, ಎಲ್ಲ ಕಡೆ ಅಂತಂದು ಅದು ವಿಶ್ವವನ ಪ್ರಾಜೆಕ್ಟು ಕೂಡ ಮಾಡಿದ್ವಿ. ದಾಟ್ ವಿಶ್ವವನ್ ಅಲ್ಲಿ ಎಂಟ್ರಿ ಫೀ ಇದೆ. ಅದಾದ್ಮೇಲೆ ಆರೋಗ್ಯವನ್ನು ಕೂಡ ಆರೋಗ್ಯ ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಪ್ಲಾಂಟ್ಸ್ ಬರುವುದಿಂದಲ್ಲಿ ಆರ್ಗ್ಯಾನಿಕ್ ಬೇಕಾಗತ್ತೆ. ಏನೇನು ನಮಗೆ ಆರೋಗ್ಯ ಒಳ್ಳೆ ಇದು ಮಾಡಬೇಕಾದ್ರೆ ಏನು ಅಲ್ಲಿ ವಾಕ್ ಮಾಡುವಾಗ ಫ್ರಾಗ್ರೆನ್ಸ್ ಹೆಂಗಿರುತ್ತೆ ಅಂದರೆ, ದೇರ್ ಆರ್ ಡಿಫ್ರೆಂಟ್ ಇದು ಆಲ್ ಏಜಿಸ್ ಜನ ಬರ್ತಾರೆ, ಮಕ್ಕಳು ಬರ್ತಾರೆ, ಬಟರ್ಫ್ಲೈ ನೋಡ್ತಾರೆ, ಏಜ್ ಇದ್ದವ್ರು ಬರ್ತಾರೆ, ಏನು ಫ್ರಾಗ್ರೆನ್ಸ್ ಬರ್ತಾ ಇತ್ತು ಅವ್ರು ನಿಂತಾರೆ, ಯಾವ ಫ್ರಾಗ್ರೆನ್ಸ್ ಇದು ಅಂತೇಳಿ. ಸೊ ಅದು ಕೂಡ ನಾವು ಮಾಡೀವಿ. ಭೂತಾನಿಗೆ 2016ನಲ್ಲಿ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟಸ್ ಆಫ್ ಅವರ್ ಹಾರ್ಟಿಕಲ್ಚರ್ ಇಂಡಸ್ಟ್ರಿ ಇನ್ ಇಂಡಿಯಾ ಅದು ರಿಪ್ರೆಸೆಂಟ್ ಮಾಡಿದ್ವಿ. ವೆರಿ ಹಾಟ್ ಆ್ಯಂಡ್ ವೆರಿ ಇದು ದುಬೈಯಲ್ಲಿ ಕೂಡ 2014 GIDC ಆ ಪ್ರೋಗ್ರಾಮಲ್ಲಿ ಅಲ್ಲಿ ಕೂಡ ನಾವು ಚಾಲೆಂಜನ್ನು ಕೊಟ್ಟು ಅಲ್ಲಿ ಇದು ಮಾಡಿದ್ವಿ. ಸಿಂಗಾಪುರಲ್ಲಿ ಕೂಡ ಮಾಡಿದ್ವಿ. ಸೊ ಹಾಗೇನೆ ನಮ್ಮ ಭಾರತ ದೇಶದಲ್ಲಿ ಪುಣೆ ಅನ್ಕೊಂಡು ಪುಣೆದಲ್ಲಿ ಫ್ಲವರ್ ಶೋದನ್ನು ಕನ್ಸೆಪ್ಟ್ ಕೂಡ ನಾವೇ ಇದು ಮಾಡ್ತೀವಿ. ಆಮೇಲೆ ಪಂಜಾಬಲ್ಲಿ ಇದು ಮಾಡಿದ್ವಿ, ದೆಹಲಿಯಲ್ಲಿ ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೇಟಲ್ಲಿ ನಾವು ಈ ಚಾಲೆಂಜ್ ಆಫ್ ಗಾರ್ಡನಿಂಗ್ ಏನು, ಫ್ಲವರ್ ಶೋ ಏನು, ಗೂಗಲಲ್ಲಿ ಸರ್ಚ್ ಮಾಡಿದರೆ ಡಾಕ್ಟರ್ ಕೃಷ್ಣ ಚೌಹಾಣ್ ಅಂತ ಹೋದರೆ ನಂದು ಹಿಸ್ಟ್ರಿ ಏನಂತಂದರೆ ನಾನೇನೆ ಅನ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಮೈ ಥಿಂಕಿಂಗ್ ಏನು, ಯಂಗ್ ಜನ್ರೇಷನ್
ನಮ್ಮ ಭಾರತ ದೇಶದಲ್ಲಿ ಯಂಗ್ ಜನ್ರೇಷನ್ ನಾವು ಒಂದು ಮಾದರಿ ಆಗಬೇಕು, ಎಲ್ಲರೂ ಸೇರಿ ಒಂದು ಗ್ರೀನ್ ಪ್ರಾಕ್ಟೀಸಸ್ ಮಾಡಬೇಕು. ಬರುವ ಈ ಹೀಟನ್ನು ನಾವು ಎಲ್ಲರೂ ಸೇರಿ ವಿಶ್ವಕ್ಕೆ ನಾವು ಒಂದು ಮಾದರಿ ಆಗಬೇಕಂತ ಅನ್ನೋದು ನಾವು ಇದರ ಮೇಲೇ ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ನನಗೆ ಮಾಡೋದಿದೆ. ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ ಹಾಗೆ ಈ ನೇಚರ್ದು ಒಂದು ಒಳ್ಳೆ ನಾವು ಬ್ಯಾಲೆನ್ಸ್ ಇಟ್ಕೋಬೇಕಂತಂದು ಸೊ ಇವಾಗ ಮನಸ್ಸು ಮಾಡಿದ್ರೆ ಯಾರು ಬೇಕಾದರೂ ಕೈತೋಟ ಮಾಡಬಹುದು, ಯಾರು ಬೇಕಾದ್ರೂ ಮಾಡ್ಬೋದು.